ಎಲ್ರಿಗೂ. ಲಾಸ್ಟ್ ವಿಡಿಯೋನಲ್ಲಿ ಮಂಡೇ ಟು ವೆಡ್ನೆಸ್ಡೇ ಲಂಚ್ ಬಾಕ್ಸ್ ರೆಸಿಪಿನ ಶೇರ್ ಮಾಡಿ, ನೆಕ್ಸ್ಟ್ ವಿಡಿಯೋನಲ್ಲಿ ಥರ್ಸ್ಡೇ ಟು ಸಾಟರ್ಡೆ ಲಂಚ್ ಬಾಕ್ಸ್ ರೆಸಿಪಿನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಆದರೆ ಇದರಲ್ಲಿ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ. ಮೊದಲು ಸಾಟರ್ಡೆ ರೆಸಿಪಿನ ತೋರಿಸಿ ಆಮೇಲೆ ಫ್ರೈಡೆ ಮತ್ತು ಥರ್ಸ್ಡೇ ರೆಸಿಪಿನ ಶೇರ್ ಮಾಡ್ತೀನಿ. ಸೊ ಶನಿವಾರ ಬೆಳಿಗ್ಗೆಗೆ ನಾನು ಶುಕ್ರವಾರ ರಾತ್ರಿನೇ 1 ಕಪ್ ಹೆಸರು ಕಾಳಿಗೆ 1/4 ಕಪ್ನಷ್ಟು ಅಕ್ಕಿನ ಹಾಕಿ ಈ ರೀತಿ ನೆನೆಯೋದಕ್ಕೆ ಇಟ್ಟಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನೊಂದು ವ್ಯೂ ತೋರಿಸ್ದೆ, ಕತ್ಲಾಗಿತ್ತಲ್ವ, ಅದು ಬೆಳಿಗ್ಗೆ 4:15 ವ್ಯೂ. ಸೊ ಬೆಳಿಗ್ಗೆ ಬೇಗ ಎದ್ದಿರ್ತೀನಿ, 6:30 ಅಥವಾ 7 ಗಂಟೆಗೆ ಹೊಟ್ಟೆ ಹಸಿಯೋದಕ್ಕೆ ಶುರು ಆಗುತ್ತೆ. ಯೂಶಲಿ ರಾಗಿ ಮಾಲ್ಟ್ ಕುಡಿದು ನಾನು ಡೇನ ಸ್ಟಾರ್ಟ್ ಮಾಡ್ತೀನಿ. ಆದರೆ ಇವತ್ತು ಒಂದು ಸ್ವಲ್ಪ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು, ಅದಕ್ಕೆ ಟೀ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಅಗಾರೋ ಕಂಪನಿ ಮಲ್ಟಿ ಕೆಟಲ್. ಸೊ ಇದರಲ್ಲಿ ಹೆಸರೇ ಹೇಳೋ ಹಾಗೆ ಮಲ್ಟಿಪರ್ಪಸ್ಗೋಸ್ಕರ ಇದನ್ನು ಯೂಸ್ ಮಾಡ್ಬೋದು. ಎಗ್ ಬಾಯ್ಲ್ ಮಾಡ್ಬೋದು, ಈ ರೀತಿ ಟೀ ಮಾಡ್ಕೋಬೋದು, ಹಾಲು ಬಿಸಿ ಮಾಡ್ಕೋಬೋದು, ಅಥವಾ ಇನ್ಸ್ಟೆಂಟ್ ರೆಸಿಪೀಸ್ಗಳನ್ನು ಕೂಡ ಮಾಡ್ಕೋಬೋದು. ನಾನು ವಿಡಿಯೋನಲ್ಲಿ ಯಾವುದೇ ಪ್ರಾಡಕ್ಟ್ಸ್ ತೋರಿಸಿದ್ರು ಅದೆಲ್ಲದ್ರ ಲಿಂಕನ್ನು ಹಾಗೆ ಅದರ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ತುಂಬ ಜನ ವಿಡಿಯೋ ನೋಡಿದವರು ಮತ್ತೆ ಡೈರೆಕ್ಟಾಗಿ ಕಮೆಂಟ್ ಮಾಡ್ತಾರೆ ಎಲ್ಲಿ ಸಿಗುತ್ತೆ ಇದು ಅಂತ. ಸೊ ವಿಡಿಯೋ ನೋಡಿದ್ಮೇಲೆ ಒಂದ್ಸರಿ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡೋದನ್ನು ಮರಿಬೇಡಿ. ಈಗ ನೈಟ್ ನಾವು ಹೆಸರು ಕಾಳು ಮತ್ತು ಅಕ್ಕಿನ ಹಾಕಿ ನೆನೆಸಿದ್ವಲ್ವ, ಅದು ಚೆನ್ನಾಗಿ ನೆಂದಿದೆ. 1-2 ಸರಿ ಮತ್ತೆ ಅದನ್ನು ತೊಳ್ಕೊಂಡು ಆಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ, ನಾನಿಲ್ಲಿ ಪೆಸರಟ್ಟು ಮಾಡ್ತಾ ಇದ್ದೀನಿ. ಅಚ್ಚ ಕನ್ನಡದಲ್ಲಿ ಹೇಳೋದಾದರೆ ಹೆಸರು ಕಾಳು ದೋಸೆನ ಮಾಡ್ತಾ ಇದ್ದೀನಿ. ಈಗ ನೆನೆಸಿರೋ ಅಕ್ಕಿ ಮತ್ತು ಹೆಸರು ಕಾಳನ್ನು ಈ ರೀತಿ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು, ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕಿ, ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೇ ಹಾಕಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ, ಉಪ್ಪು, ಜೀರಿಗೆ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಈ ದೋಸೆ ಹಿಟ್ಟಿನ ಅದಕ್ಕೆ ಬರೋವರೆಗೂ ಇದನ್ನು ರುಬ್ಕೋಬೇಕು. ಸೊ ಅದಕ್ಕೆ ನಾನಿಲ್ಲಿ ಕಾಂಬಿನೇಷನ್ ಆಗಿ ಪುದೀನ ಚಟ್ನಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾವು ಆ ಹಿಟ್ಟಲ್ಲೇ ಅಂದರೆ ಹೆಸರು ಕಾಳು ಜೊತೆನೇ ಎಲ್ಲ ಖಾರ ಉಪ್ಪು ಹಾಕಿರೋದ್ರಿಂದ ಹಾಗೆ ಕೂಡ ತಿನ್ಬೋದು. ಈ ಪುದೀನ ಚಟ್ನಿ ಜೊತೆ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಪುದೀನ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ನಿಂಬೆಹಣ್ಣಿನ ರಸ, ಮೇಲೆ ಒಂದು ಸ್ವಲ್ಪ ನೀರನ್ನ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಪುದೀನ ಚಟ್ನಿಗೆ 1-2 ಐಸ್ ಕ್ಯೂಬ್ನ ಹಾಕಿದ್ರೆ ಆಲ್ಮೋಸ್ಟ್ 1 ವಾರದವರೆಗೂ ನೀವು ಈ ಚಟ್ನಿನ ಹಾಗೆ ಇಟ್ಟರು ಇದ್ರ ಕಲರ್ ಗ್ರೀನಾಗೇ ಇರುತ್ತೆ. ಸೊ ನಾನಿಲ್ಲಿ 1 ಡೇಗೋಸ್ಕರ ಮಾಡ್ಕೊಂಡಿರೋದ್ರಿಂದ ಐಸ್ ಕ್ಯೂಬ್ನ ಹಾಕಿಲ್ಲ. ಜೊತೆಗೆ ಒಂದು ಸ್ವಲ್ಪ ಕ್ಯಾರೆಟು ಮತ್ತು ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪೆಸರಟ್ಟು ಮೇಲೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಸೊ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿದ್ರಲ್ವ, ಇಷ್ಟಿರಬೇಕು. ನೀಟಾಗಿ ನಾವು ಹಂಚಿನ ಮೇಲೆ ದೋಸೆನ ಹಾಕಿದ್ರೆ ಚೆನ್ನಾಗಿ ಬರಬೇಕು, ಆ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ದೋಸೆನ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆನ ಹಾಕಿ ಅಥವಾ ತುಪ್ಪ ಹಾಕಿದರೆ ಅದು ಕೂಡ ಚೆನ್ನಾಗಿರುತ್ತೆ. ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಕ್ಯಾರೆಟು ಮತ್ತು ಈರುಳ್ಳಿನ ಹಾಕಬೇಕು. ಮಕ್ಕಳಿಗೆ ಈ ರೀತಿ ಕಲರ್ಫುಲ್ಲಾಗಿ ಕೊಟ್ಟಾಗ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ಜೊತೆಗೆ ಇದು ತುಂಬಾ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟು, ಹಾಗೆ ತುಂಬ ಬೇಗ ಆಗುವಂಥ ರೆಸಿಪಿ ಕೂಡ. ಸಾಟರ್ಡೆಗೆ ನಾನು ಇದನ್ನು ಆಪ್ಷನ್ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ, ಮಕ್ಕಳು ಸಾಟರ್ಡೆ ಸ್ಕೂಲ್ಗೆ ಬೇಗ ಹೋಗಬೇಕು, ಜೊತೆಗೆ ನಮ್ಮ ಲಂಚ್ ಬಾಕ್ಸ್ ಕೂಡ ಅವ್ರ ಟೈಮಿಂಗಿಗೆ ರೆಡಿ ಆಗಿರ್ಬೇಕಲ್ವಾ, ಅದಕ್ಕೆ. ಸೊ ಈಗ ನಾನು ಈ ದೋಸೆನ ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ. ಇದ್ರ ಜೊತೆ ಒಂದು ಸ್ವಲ್ಪ ಪೊಮೊಗ್ರೆನೇಟ್ನ ಕೂಡ ಹಾಕಿದ್ದೀನಿ. ನೆಕ್ಸ್ಟ್ ಲಂಚ್ ಬಾಕ್ಸ್ ಐಡಿಯಾ, ನಾನಿಲ್ಲಿ ಸೇಮಿಯಾ ಉಪ್ಮಾ ಮಾಡ್ತಾ ಇದ್ದೀನಿ, ಅಂದರೆ ಶಾವಿಗೆ ಉಪ್ಪಿಟ್ಟು. ಸೊ ವೆಜಿಟೇಬಲ್ಸ್ ಎಲ್ಲ ಹಾಕಿ ರಿಚ್ ಆಗಿ ಮಾಡ್ತಾ ಇರೋವಂಥದ್ದು. ಈಗ ಶಾವಿಗೆನ ನೀಟಾಗಿ ಹುರ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ. ಸಣ್ಣ ಉರಿನಲ್ಲಿ ಇದನ್ನು ಹುರಿಯೋದಕ್ಕೆ ಇಟ್ಟು ಈ ರೀತಿ ಫೋರ್ಕ್ ತೊಗೊಂಡು ನೀಟಾಗಿ ತಿರುವಾಡಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ನಾರ್ಮಲ್ ಸ್ಪೂನಿಂದ ಇದನ್ನು ತಿರುವೋದಕ್ಕೆ ಬರೋದಿಲ್ಲ, ಬಟ್ ಫೋರ್ಕ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಫ್ರೈ ಮಾಡ್ಬೋದು. ಈಗ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಒಂದು ಪಾತ್ರೆನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಇನ್ನು ಕರಿಬೇವು ಹಾಕಿ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ.
ಶಾವಿಗೆ ಉಪ್ಪಿಟ್ಟಿಗೆ ಜಸ್ಟ್ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ ಅಷ್ಟನ್ನೇ ಹಾಕಿ ಮಾಡೋದಕ್ಕಿಂತ ಈ ರೀತಿ ವೆಜಿಟೇಬಲ್ಸ್ ಹಾಕಿ ಅದ್ರ ಜೊತೆ ಮೇನ್ ಆಗಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಾಡಿದ್ರೆ ಶಾವಿಗೆ ಉಪ್ಪಿಟ್ಟಿನ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಪದೇ ಪದೇ ಇದನ್ನು ತಿನ್ನಬೇಕು ಅಂತ ಕೂಡ ನಿಮ್ಗೆ ಇಷ್ಟ ಆಗುತ್ತೆ, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ನಾನು ಎಲ್ಲ ತರಕಾರಿನೂ ಹಾಕಿದ್ದೀನಿ, ಹಾಗೆ ಒಂದು ಟೊಮ್ಯಾಟೊನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸೊ ಇದೆಲ್ಲ ಸ್ವಲ್ಪ ಬೇಗ ಬೇಯಬೇಕು ಅಂತ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ಒಂದು 2ರಿಂದ 3 ನಿಮಿಷದವರೆಗೂ ಇದನ್ನು ಬೇಯಿಸಿದ್ರೆ ತರಕಾರಿ ಎಲ್ಲ ಆಲ್ಮೋಸ್ಟ್ ಬೆಂದಿರುತ್ತೆ. ಒಂದು 50% ಈಗ ಬೆಂದರೆ ಸಾಕು. ಅದಾದಮೇಲೆ ಇದಕ್ಕೆ ನೀರು ಹಾಕಬೇಕು. ಯೂಶಲ್ ಆಗಿ ಶಾವಿಗೆ ಉಪ್ಪಿಟ್ಟು ಮಾಡುವಾಗ ಇಲ್ಲೇನೆ ನಾವೆಲ್ಲರೂ ತಪ್ಪು ಮಾಡೋದು, ಜಾಸ್ತಿ ನೀರು ಹಾಕ್ಬಿಡ್ತೀವಿ. ಅಂದರೆ ರವೆ ಉಪ್ಪಿಟ್ಟಿಗೆ ಹೇಗೆ ಹಾಕ್ತೀವೋ ಆ ರೀತಿ ಹಾಕ್ಬಿಡ್ತೀವಿ. ಶಾವಿಗೆ ಉಪ್ಪಿಟ್ಟಿಗೆ ನಾವು ಎಷ್ಟು ಬೌಲ್ ಅಳತೆ ಶಾವಿಗೆ ತೊಗೊಂಡಿರ್ತೀವಲ್ವ, ಆ ಬೌಲ್ಗಿಂತ ಒಂದು ಸ್ವಲ್ಪ ಮೇಲೆ ನೀರಿದ್ರೆ ನಡೆಯುತ್ತೆ. ಜಸ್ಟ್ ಈ ರೀತಿ ಶಾವಿಗೆ ಅದರಲ್ಲಿ ಮುಳುಗಬೇಕಷ್ಟೇ. ಸೊ ನೀರು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಉಪ್ಪು ಖಾರ ಟೇಸ್ಟ್ ಸರಿ ಇದೆಯಾ ನೋಡಿಕೊಂಡು ನಾವು ಹುರಿದಿಟ್ಟಿರುವಂಥ ಶಾವಿಗೆನ ಅದಕ್ಕೆ ಹಾಕಿ 1-2 ನಿಮಿಷ ಅದನ್ನು ಬೇಯಿಸಿದ್ರೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಸೊ ಎಷ್ಟು ಉದುರುದ್ರಾಗಿ ಬಂದಿದೆ ನೋಡಿ. ಈಗ ನಾನು ಬಾಕ್ಸಿಗೆ ಶಾವಿಗೆ ಉಪ್ಪಿಟ್ಟು ಜೊತೆ ಒಂದು ಸ್ವಲ್ಪ ಪಪ್ಪಾಯ ಹಣ್ಣನ್ನು ಈ ರೀತಿ ಕಟ್ ಮಾಡಿ ಇಡ್ತಾ ಇದ್ದೀನಿ. ಹಾಗೆ 1-2 ಡ್ರೈ ಫ್ರೂಟ್ಸ್ನ ಕೂಡ ಇಡ್ತಾ ಇದ್ದೀನಿ. ಈಗ ಫ್ರೈಡೇ ಲಂಚ್ ಬಾಕ್ಸ್ ರೆಡಿ ಆಯಿತು. ಈಗ 6th ಲಂಚ್ ಬಾಕ್ಸ್ ಐಡಿಯಾ ಅಂದರೆ ಥರ್ಸ್ಡೇ ಲಂಚ್ ಬಾಕ್ಸ್ಗೆ ನಾನು ಟೊಮೆಟೊ ಬಾತ್ನ ಮಾಡ್ತಾ ಇದ್ದೀನಿ. ಸೊ ಈಗಂತೂ ಈರುಳ್ಳಿ ತುಂಬ ಚಿಕ್ಕದಾಗಿ ಬರ್ತಾ ಇದೆ ಅಲ್ವಾ, ಇದ್ರ ಸಿಪ್ಪೆ ಬಿಡಿಸೋದು, ಇದನ್ನು ಕಟ್ ಮಾಡೋದೇ ಒಂದು ದೊಡ್ಡ ತಲೆನೋವು. ಸೊ ಸಿಪ್ಪೆ ಬಿಡಿಸೋದು ತುಂಬ ಈಸಿ. ಈ ರೀತಿ ಚಿಕ್ಕ ಈರುಳ್ಳಿದು ಒಂದು ಪಾತ್ರೆನಲ್ಲಿ ನೀರು ಹಾಕ್ಕೊಂಡು ಈರುಳ್ಳಿ 2 ತುದಿನೂ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಒಂದು 5 ನಿಮಿಷ ನೆನೆಸಿದ್ರೆ ಆಮೇಲೆ ಆರಾಮಾಗಿ ಈರುಳ್ಳಿ ಸಿಪ್ಪೆ ಬಿಟ್ಕೊಳ್ಳುತ್ತೆ. ಸೊ ಅದಾದಮೇಲೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಈರುಳ್ಳಿನ ಕಟ್ ಮಾಡ್ಕೋಬೋದು. ಈ ರೀತಿ ಒಂದು 5-6 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದು ಕ್ಯಾಪ್ಸಿಕಮ್ನು ಕೂಡ ಕಟ್ ಮಾಡಿದ್ದೀನಿ. ಇನ್ನು ನೈಟೇನೆ ನಾನು ಒಂದು ಸ್ವಲ್ಪ ಬಟಾಣಿ ಕಾಳನ್ನ ನೆನೆಸಿ ಇಟ್ಕೊಂಡಿದ್ದೀನಿ. ಈಗ ಬೆಳಿಗ್ಗೆ ಒಂದು 5 ಟೊಮ್ಯಾಟೊನ ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಈ ರೀತಿ ಬೇಯಿಸಿದ್ರೆ ಟೊಮ್ಯಾಟೊ ಮೇಲಿರೋ ಸಿಪ್ಪೆ ಈಸಿಯಾಗಿ ಬಿಟ್ಕೊಂಡ್ಬಿಡುತ್ತೆ. ಟೊಮ್ಯಾಟೊ ಸಿಪ್ಪೆ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಅಂತಾರಲ್ವ, ಹಾಗಾಗಿ ನಾನು ಟೊಮ್ಯಾಟೊ ಬಾತ್ ಮಾಡುವಾಗ ಈ ಪ್ರೊಸೀಜರ್ನ ತಪ್ಪದೆ ಫಾಲೋ ಮಾಡ್ತೀನಿ. ಈಗ ಟೊಮ್ಯಾಟೊನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ 2 ಏಲಕ್ಕಿ, ಸ್ವಲ್ಪ ಚಕ್ರ ಮೊಗ್ಗು, ಮರಾಠಿ ಮೊಗ್ಗು, ಚಕ್ಕೆ, ಒಂದು 5ರಿಂದ 6 ಲವಂಗ, ಒಂದು ಪಲಾವ್ ಎಲೆ, ಸ್ವಲ್ಪ ಜೀರಿಗೆ, ಸೋಂಪು, ಹಾಗೆ ಧನಿಯಾ ಅಂದರೆ ಕೊತ್ತಂಬರಿ ಕಾಳನ್ನ ಕೂಡ ಹಾಕಿದ್ದೀನಿ. ಇದೆಲ್ಲದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನ ಕಟ್ ಮಾಡಿ ಹಾಕಬೇಕು. ಶುಂಠಿ ಬದಲು ನಾನು ಜಸ್ಟ್ ಬೆಳ್ಳುಳ್ಳಿ ಅಷ್ಟೇ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಗಸಗಸೆ ಇಷ್ಟನ್ನು ಹಾಕಿ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಈಗ ತಣ್ಣಗಾಗೋದಕ್ಕೆ ಬಿಟ್ಟು ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ, ಕರಿಬೇವನ್ನ ಹಾಕಿದ್ದೀನಿ. ಇದೆಲ್ಲ ಚಟಪಟ ಸಿಡಿದ ನಂತರ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಸ್ಲೈಸ್ನ ಹಾಕ್ತಾ ಇದ್ದೀನಿ. ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಹಾಕಿದಾಗ ಟೊಮ್ಯಾಟೊ ಬಾತ್ ತಿನ್ನುವಾಗ ಬಾಯಲ್ಲಿ ಸಿಗ್ತಾ ಇರುತ್ತಲ್ವ, ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಈ ಈರುಳ್ಳಿ ಲೈಟಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಪುದೀನ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಕ್ಯಾಪ್ಸಿಕಮು ಮತ್ತು ನೆನೆಸಿರೋಂಥ ಬಟಾಣಿ ಕಾಳನ್ನ ಕೂಡ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ. ಈ ನೆನೆಸಿರೋ ಬಟಾಣಿ ಬದಲು ಹಸಿ ಬಟಾಣಿ ಕೂಡ ಯೂಸ್ ಮಾಡ್ಬೋದು, ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಮತ್ತೆ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಜೊತೆಗೆ ಇದಕ್ಕೆ ಖಾರದ ಪುಡಿ ಕೂಡ ಈಗಲೇ ಹಾಕ್ತಾ ಇದ್ದೀನಿ. ಎಣ್ಣೆನಲ್ಲೇ ಖಾರದ ಪುಡಿ ಹಾಕಿದ್ರೆ ಟೊಮೆಟೊ ಬಾತ್ ಕಲರ್ ಚೆನ್ನಾಗಿ ಬರುತ್ತೆ. ಆದರೆ ಖಾರದ ಪುಡಿ ಹಾಕಿದ ತಕ್ಷಣವೇ 1-2 ಸೆಕೆಂಡ್ ಬಿಟ್ಟು ಈ ಟೊಮ್ಯಾಟೊ ಕಟ್ ಮಾಡಿ ಇಟ್ಟಿರೋದನ್ನ ಹಾಕಿಬಿಡಬೇಕು, ಇಲ್ಲ ಅಂದರೆ ಖಾರದ ಪುಡಿ ಸೀದೋಗ್ಬಿಡತ್ತೆ. ಸೊ ಟೊಮ್ಯಾಟೊ ಕೂಡ ಫ್ರೈ ಆದಮೇಲೆ ನಾವು ರೆಡಿ ಮಾಡ್ಕೊಂಡಿದ್ದ ಮಸಾಲಾನ ರುಬ್ಕೊಂಡು ಇದಕ್ಕೆ ಹಾಕಬೇಕು. ಇದಕ್ಕೆ ಅಂತ ಮಸಾಲಾನ ಹುರ್ಕೊಂಡ್ವಲ್ವ, ಅದಕ್ಕೇ ನೀವು ಒಂದು 4-5 ಒಣಮೆಣಸಿನ್ಕಾಯಿನ ಕೂಡ ಹಾಕಿ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡಿ ಹಾಕ್ಬೋದು. ಆಗಲೂ ಕೂಡ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಒಣಮೆಣಸಿನ್ಕಾಯಿ ಇಲ್ಲ ಅಂತ ನಾನು ಡೈರೆಕ್ಟಾಗಿ ಖಾರದ ಪುಡಿನ ಯೂಸ್ ಮಾಡಿದ್ದೀನಿ. ಸೊ ನೀರನ್ನೆಲ್ಲ ಹಾಕಿದ ಮೇಲೆ ಒಂದು ಕುದಿ ಇದನ್ನು ಬರೋವರೆಗೂ ಬಿಡಬೇಕು. ಉಪ್ಪು ಖಾರ ಟೇಸ್ಟ್ ನೋಡಿಕೊಂಡು ಬೇಕಿದ್ರೆ ಅದನ್ನು ಕೂಡ ಹಾಕಿ ತೊಳೆದಿಟ್ಟಿರೋಂಥ ಅಕ್ಕಿನ ಇದಕ್ಕೆ ಹಾಕಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಸೊ ನೀವು ಬೇಕು ಅಂದರೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಕೂಡ 1-2 ವಿಷಲ್ ಬರೆಸ್ಕೋಬೋದು. ನಾನು ಯೂಶ್ವಲಾಗಿ ಈ ರೀತಿ ಪ್ಲೇಟ್ನ ಮುಚ್ಚೆನೇ ಮಾಡ್ಕೊಳ್ತೀನಿ.
ಇನ್ನು ಇದ್ರ ಜೊತೆ ಬಾಕ್ಸ್ಗೆ ನಾನು ಆ್ಯಪಲ್ ಕಳಿಸ್ತಾ ಇದ್ದೀನಿ. ಸೊ ಆ್ಯಪಲ್ನ ನಾವು ಕಟ್ ಮಾಡಿ ಒಂದು 5 ನಿಮಿಷ ಹಾಗೆ ಹೊರಗಡೆ ಇಟ್ಬಿಟ್ರೆ ಫುಲ್ ಕಪ್ಪಾಗ್ಬಿಡುತ್ತೆ. ಅದ್ರ ಬದಲು ಈ ರೀತಿ ಒಂದು ಪಾತ್ರೆನಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಈ ಉಪ್ಪಿನ ನೀರಲ್ಲಿ ಕಟ್ ಮಾಡಿರೋ ಆ್ಯಪಲ್ನ ಹಾಕಿ ಒಂದು 5 ನಿಮಿಷ ನೆನೆಸಿದ್ರೆ ಆಮೇಲೆ ನಾವು ಎಷ್ಟೇ ಹೊತ್ತು ಹಾಗೆ ಆ್ಯಪಲ್ನ ಹೊರಗಡೆ ಇಟ್ಟರು ಅದು ಕಪ್ಪಾಗೋದಿಲ್ಲ. ಸೊ ಈಗ ಇದನ್ನು ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ರೈಸ್ ಕೂಡ ಆಲ್ಮೋಸ್ಟ್ ಆಗಿದೆ, ಒಂದು 70% ಆಗಿದೆ. ಇದನ್ನು ಒಂದು ಸಾರಿ ಮಿಕ್ಸ್ ಮಾಡಿ ಈಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಹಾಗೆ ಬಿಟ್ಟರೆ ಬೇಗ ಅನ್ನ ಆ ಹಬೆನಲ್ಲೇ ಬೇಯ್ಕೊಳ್ಳುತ್ತೆ. ಹಾಗೆ ಟೊಮೆಟೊ ಬಾತ್ಗೆ ಒಂದು ಸ್ವಲ್ಪ ತುಪ್ಪ ಇದ್ದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕಿ ಥರ್ಸ್ಡೇ ಲಂಚ್ ಬಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ. ಸೊ ಹೇಗನ್ನಿಸ್ತು ಇವತ್ತಿನ ಈ ವಿಡಿಯೋ? ಖಂಡಿತ ಎಲ್ರಿಗೂ ಇಷ್ಟ ಆಗಿದೆ, ಹಾಗೆ ಯೂಸ್ ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಪಾರ್ಟ್ ವಿಡಿಯೋನ ನೀವು ಇನ್ನೂ ನೋಡಿಲ್ಲ ಅಂದರೆ ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ತಪ್ಪದೆ ಚೆಕ್ ಮಾಡಿ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್, ಥ್ಯಾಂಕ್ ಯು.